ಬದಲಾವಣೆ ಪವರ್ ಶೇರಿಂಗ್ ಇದೆ, 2.5 ವರ್ಷ ಆಗಿದೆ ಅಂತ ಹೇಳ್ತಿದ್ದಾರೆ ಪವರ್ ಶೇರಿಂಗ್. ನೋಡಪ್ಪ, ನಿನ್ನೆ ನಮ್ಮ ಅಧ್ಯಕ್ಷರು ಅಂತೇಳಿ ಖರ್ಗೆ ಸಾಹೇಬರು, ಇಟ್ಸ್ ಲೆಫ್ಟ್ ಟು ದಿ ಹೈಕಮಾಂಡ್. ಸೊ ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್ ಅಟ್ ಪ್ರಾಪರ್ ಟೈಮ್ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಏನು ಅಂತ ತಿಳ್ಕೊಂತಾರೆ, ತಿಳ್ಕೊಂಡು ಮಾಡ್ತಾರೆ. ಅದ್ರಾಗ ಯಾಕೆ ಇದು ಮಾಡ್ತೀರಿ? ಈಗೇನು ಆಗೈತೆ ಸರ್, ಏನಾದ್ರು ಬದಲಾವಣೆ ಆಗಬೇಕು ಬಿಡ್ಬೇಕು ಏನಾರು ಆಗೈತೆ ಅಂದ್ರೆ ಮತ್ತೆ ಏನು ಬದಲಾವಣೆ ನೀವೇ ಮಾಡೋದು ಏನು? ಅಲ್ಲ ಸರ್, ಇಲ್ಲೆಲ್ಲಿ ಕೂಡ ಡೆಲ್ಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಜೊತೆ ಮಾತಾಡ್ತೀವಿ, ಅವ್ರು ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡು, ಅವರು ಮಾತಾಡ್ತಿದ್ದಾರೆ, ಇವರು ಹೇಳ್ತಾ ಇದ್ದಾರೆ. ಈಗ ಖರ್ಗೆ ಸಾಹೇಬರು ಹೋಗಿ ಒಂದು 2-3 ಡೇಸ್ ಟೈಮ್ ತಗೊಂಡಿದ್ದಾರೆ. ಟೈಮ್ ತಗೊಂಡು ಅವ್ರ ಪ್ರಕಾರ ಎಲ್ಲರನ್ನು ಕುಂದಿರ್ಸ್ಕೊಂಡು ಸಾರ್ಟ್ ಔಟ್ ಮಾಡ್ತಾರೆ. ಹೈಕಮಾಂಡ್, ಲೆಫ್ಟ್ ಟು ಹೈಕಮಾಂಡ್. ಬಿಜೆಪಿ ಅವ್ರನ್ನು ಕೂಡ ಗಾಳಾಗ್ತಿದ್ದಾರೆ, ಖರೀದಿಗೆ ಅವೆಲ್ಲ ರೆಡಿ ಆಗಿದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳ್ತಾ ಇದ್ದಾರೆ. ಅವರೇ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾರೆ? ಸಿಟಿ ಅವ್ರ ಮನೆಗೆ ಅವ್ರ ತಟ್ಟೆಗೆ ಯಜ್ಞ ಬಿದ್ದದಪ್ಪ, ನಮ್ಮ ನೊಣ ಹುಡುಕಕ್ಕೆ ಬರ್ತಾರೆ. ಏನೂ ಇಲ್ಲ, ನಮ್ದ್ರಾಗ ಏನಿಲ್ಲ, ಎಲ್ಲರೂ ಒಗ್ಗಟ್ಟಿನಾಗ ಅದಾವಿ, ರಾಜಿ ಸೂತ್ರದಾಗ ಆಗ್ತವೆ, ಏನು ಪ್ರಾಬ್ಲಮ್ ಇಲ್ಲ. ಸರ್, ಅದೊಂದು ಈಗ ಮೆಕ್ಕೆಜೋಳ ಸಲುವಾಗಿ ನಾಳೆ BJP ರಾಜ್ಯಾಧ್ಯಕ್ಷರು ದಾವಣಗೆರೆಗೆ ದೊಡ್ಡ ಪ್ರತಿಭಟನೆ ಮಾಡ್ತಾವ್ರೆ. ಖರೀದಿ ಕೇಂದ್ರ ಶುರು ಮಾಡಬೇಕು. ಕೇಂದ್ರ ಸರ್ಕಾರ ಆಲ್ರೆಡಿ ದುಡ್ಡು ಕೊಟ್ಬಿಟ್ಟದಂತ, ನೀವು ಕೇಂದ್ರನ ಶುರು ಮಾಡ್ತಾ ಇಲ್ಲ ಅಂತ. ಇಲ್ಲಪ್ಪ, DC ಅವರು, CM ನಾವು ಎಲ್ಲ ಮೀಟಿಂಗ್ ಆಯ್ತು, ಮೊನ್ನೆ ಕ್ಲಿಯರ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಏನಾಯ್ತು ಅದ್ರ ಬಗ್ಗೆ ಕುಲಂಕುಷವಾಗಿ DC ಅವರು ಎಲ್ಲರೂ ಸೇರಿ ಈಗ ಖರೀದಿ ಕೇಂದ್ರನ ಸ್ಟಾರ್ಟ್ ಮಾಡ್ತೀವಿ, ಖರೀದಿಗೂ ಪ್ರಾರಂಭ ಮಾಡ್ತೀವಿ. ಆರಾಮಿದ್ದಾರೆ, ಎಲ್ಲರೂ ಭಾಳ ಉತ್ತಮವಾಗಿದ್ದಾರೆ. ಈ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಡಿಸ್ಚಾರ್ಜು ಆಗ್ತಾರೆ. ಒಳ್ಳೆ ರೀತಿಯಿಂದ ರೆಸ್ಪಾಂಡು ಮಾಡ್ತಾಯಿದ್ದಾರೆ. ಯಾವುದು ಆತಂಕ ಬೇಡ, ಯಾವುದು ಏನು ಅನಾಹುತ ಯಾವುದು ಆತಂಕ ಏನಾಗಿಲ್ಲ, ಆರಾಮಿದ್ದಾರೆ. ದಾವಣಗೆರೆಗೆ ಈ ವಾರದಲ್ಲೇ ಮುಂದಿನ ವಾರದಲ್ಲಿ ಕರ್ಕೊಂಬರ್ತೀವಿ. ಅಭಿಮಾನಿಗಳು ಸಾಕಷ್ಟು ಜನ ಸಾಕಷ್ಟು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿದ್ದಾರೆ. ದೇವರ ಆಶೀರ್ವಾದದಿಂದ, ಜನಗಳ ಒಂದು ಆಶೀರ್ವಾದದಿಂದ, ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಸಂಪೂರ್ಣವಾಗಿ ಆರೋಗ್ಯವಾಗಿ ಗುಣಮುಖರಾಗಿ ಮನೆಗೆ ನಿಂತಿರು. ಬದಲಾವಣೆ ಪವರ್ ಶೇರಿಂಗ್ ಇದೆ, 2.5 ವರ್ಷ ಆಗಿದೆ ಅಂತ ಹೇಳ್ತಿದ್ದಾರೆ ಪವರ್ ಶೇರಿಂಗ್. ನೋಡಪ್ಪ, ನಿನ್ನೆ ನಮ್ಮ ಅಧ್ಯಕ್ಷರು ಅಂತೇಳಿ ಖರ್ಗೆ ಸಾಹೇಬರು, ಇಟ್ಸ್ ಲೆಫ್ಟ್ ಟು ದಿ ಹೈಕಮಾಂಡ್. ಸೊ ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್ ಅಟ್ ಪ್ರಾಪರ್ ಟೈಮ್ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಏನು ಅಂತ ತಿಳ್ಕೊಂತಾರೆ, ತಿಳ್ಕೊಂಡು ಮಾಡ್ತಾರೆ. ಅದ್ರಾಗ ಯಾಕೆ ಇದು ಮಾಡ್ತೀರಿ? ಈಗೇನು ಆಗೈತೆ ಸರ್, ಏನಾದ್ರು ಬದಲಾವಣೆ ಆಗಬೇಕು ಬಿಡ್ಬೇಕು ಏನಾರು ಆಗೈತೆ ಅಂದ್ರೆ ಮತ್ತೆ ಏನು ಬದಲಾವಣೆ ನೀವೇ ಮಾಡೋದು ಏನು? ಅಲ್ಲ ಸರ್, ಇಲ್ಲೆಲ್ಲಿ ಕೂಡ ಡೆಲ್ಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಜೊತೆ ಮಾತಾಡ್ತೀವಿ, ಅವ್ರು ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡು, ಅವರು ಮಾತಾಡ್ತಿದ್ದಾರೆ, ಇವರು ಹೇಳ್ತಾ ಇದ್ದಾರೆ. ಈಗ ಖರ್ಗೆ ಸಾಹೇಬರು ಹೋಗಿ ಒಂದು 2-3 ಡೇಸ್ ಟೈಮ್ ತಗೊಂಡಿದ್ದಾರೆ. ಟೈಮ್ ತಗೊಂಡು ಅವ್ರ ಪ್ರಕಾರ ಎಲ್ಲರನ್ನು ಕುಂದಿರ್ಸ್ಕೊಂಡು ಸಾರ್ಟ್ ಔಟ್ ಮಾಡ್ತಾರೆ. ಹೈಕಮಾಂಡ್, ಲೆಫ್ಟ್ ಟು ಹೈಕಮಾಂಡ್. ಬಿಜೆಪಿ ಅವ್ರನ್ನು ಕೂಡ ಗಾಳಾಗ್ತಿದ್ದಾರೆ, ಖರೀದಿಗೆ ಅವೆಲ್ಲ ರೆಡಿ ಆಗಿದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳ್ತಾ ಇದ್ದಾರೆ. ಅವರೇ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾರೆ? ಸಿಟಿ ಅವ್ರ ಮನೆಗೆ ಅವ್ರ ತಟ್ಟೆಗೆ ಯಜ್ಞ ಬಿದ್ದದಪ್ಪ, ನಮ್ಮ ನೊಣ ಹುಡುಕಕ್ಕೆ ಬರ್ತಾರೆ. ಏನೂ ಇಲ್ಲ, ನಮ್ದ್ರಾಗ ಏನಿಲ್ಲ, ಎಲ್ಲರೂ ಒಗ್ಗಟ್ಟಿನಾಗ ಅದಾವಿ, ರಾಜಿ ಸೂತ್ರದಾಗ ಆಗ್ತವೆ, ಏನು ಪ್ರಾಬ್ಲಮ್ ಇಲ್ಲ. ಸರ್, ಅದೊಂದು ಈಗ ಮೆಕ್ಕೆಜೋಳ ಸಲುವಾಗಿ ನಾಳೆ BJP ರಾಜ್ಯಾಧ್ಯಕ್ಷರು ದಾವಣಗೆರೆಗೆ ದೊಡ್ಡ ಪ್ರತಿಭಟನೆ ಮಾಡ್ತಾವ್ರೆ. ಖರೀದಿ ಕೇಂದ್ರ ಶುರು ಮಾಡಬೇಕು. ಕೇಂದ್ರ ಸರ್ಕಾರ ಆಲ್ರೆಡಿ ದುಡ್ಡು ಕೊಟ್ಬಿಟ್ಟದಂತ, ನೀವು ಕೇಂದ್ರನ ಶುರು ಮಾಡ್ತಾ ಇಲ್ಲ ಅಂತ. ಇಲ್ಲಪ್ಪ, DC ಅವರು, CM ನಾವು ಎಲ್ಲ ಮೀಟಿಂಗ್ ಆಯ್ತು, ಮೊನ್ನೆ ಕ್ಲಿಯರ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಏನಾಯ್ತು ಅದ್ರ ಬಗ್ಗೆ ಕುಲಂಕುಷವಾಗಿ DC ಅವರು ಎಲ್ಲರೂ ಸೇರಿ ಈಗ ಖರೀದಿ ಕೇಂದ್ರನ ಸ್ಟಾರ್ಟ್ ಮಾಡ್ತೀವಿ, ಖರೀದಿಗೂ ಪ್ರಾರಂಭ ಮಾಡ್ತೀವಿ. ಆರಾಮಿದ್ದಾರೆ, ಎಲ್ಲರೂ ಭಾಳ ಉತ್ತಮವಾಗಿದ್ದಾರೆ. ಈ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಡಿಸ್ಚಾರ್ಜು ಆಗ್ತಾರೆ. ಒಳ್ಳೆ ರೀತಿಯಿಂದ ರೆಸ್ಪಾಂಡು ಮಾಡ್ತಾಯಿದ್ದಾರೆ. ಯಾವುದು ಆತಂಕ ಬೇಡ, ಯಾವುದು ಏನು ಅನಾಹುತ ಯಾವುದು ಆತಂಕ ಏನಾಗಿಲ್ಲ, ಆರಾಮಿದ್ದಾರೆ.
ದಾವಣಗೆರೆ ಕರ್ಕೊಂಡ್ಬರ್ತೀವಿ. ದಾವಣಗೆರೆಗೆ ಈ ವಾರದಲ್ಲೇ ಮುಂದಿನ ವಾರದಲ್ಲಿ ಕರ್ಕೊಂಬರ್ತೀವಿ. ಪೂಜೆ ಎಲ್ಲ ಮಾಡ್ತಾರೆ. ಅಭಿಮಾನಿಗಳು ಸಾಕಷ್ಟು ಜನ ಸಾಕಷ್ಟು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿದ್ದಾರೆ. ದೇವರ ಆಶೀರ್ವಾದದಿಂದ, ಜನಗಳ ಒಂದು ಆಶೀರ್ವಾದದಿಂದ, ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಸಂಪೂರ್ಣವಾಗಿ ಆರೋಗ್ಯವಾಗಿ ಗುಣಮುಖರಾಗಿ ಮನೆಗೆ ನಿಂತಿರು. ಇವಾಗ CM ಬದಲಾವಣೆ ಪವರ್ ಶೇರಿಂಗ್ ಇದೆ, 2.5 ವರ್ಷ ಆಗಿದೆ ಅಂತ ಹೇಳ್ತಿದ್ದಾರೆ. ಪವರ್ ಶೇರಿಂಗ್ ನೋಡಪ್ಪ, ನಿನ್ನೆ ನಮ್ಮ ಅಧ್ಯಕ್ಷ ಅಂತೇಳಿ ಖರ್ಗೆ ಸಾಹೇಬರು, ಇಟ್ಸ್ ಲೆಫ್ಟ್ ಟು ದಿ ಹೈಕಮಾಂಡ್. ಸೊ ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್ ಅಟ್ ಪ್ರಾಪರ್ ಟೈಮ್ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಏನು ಅಂತ ತಿಳ್ಕೊಂತಾರೆ, ತಿಳ್ಕೊಂಡು ಮಾಡ್ತಾರೆ. ಅದ್ರಾಗ ಯಾಕೆ ಇದು ಮಾಡ್ತೀರಿ? ಈಗೇನು ಆಗೈತೆ ಸರ್, ಏನಾದ್ರು ಬದಲಾವಣೆ ಆಗ್ಬೇಕು ಬಿಡ್ಬೇಕು ಏನಾರು ಆಗೈತೆ ಅಂದ್ರೆ ಮತ್ತೆ ಏನು ಬದಲಾವಣೆ ನೀವೇ ಮಾಡೋದು ಏನು? ಅಲ್ಲ ಸರ್, ಇಲ್ಲೆಲ್ಲಿ DKC ಕಡೆಯವರು ಕೂಡ ಡೆಲ್ಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಜೊತೆ ಮಾತಾಡ್ತೀವಿ, ಅವ್ರ ಪರವಾಗಿ ಇದ್ದೀವಿ ಅಂತಂದು ಹೇಳ್ತಾ ಇದ್ದಾರೆ. ನೋಡು, ಅವರು ಮಾತಾಡ್ತಿದ್ದಾರೆ, ಇವರು ಹೇಳ್ತಾ ಇದ್ದಾರೆ. ಈಗ ಖರ್ಗೆ ಸಾಹೇಬರು ಹೋಗಿ ಒಂದು 2-3 ಡೇಸ್ ಟೈಮ್ ತಗೊಂಡಿದ್ದಾರೆ. ಟೈಮ್ ತಗೊಂಡು ಅವ್ರ ಪ್ರಕಾರ ಎಲ್ಲರನ್ನು ಕುಂದಿರ್ಸ್ಕೊಂಡು ಸಾರ್ಟ್ ಔಟ್ ಮಾಡ್ತಾರೆ. ಹೈಕಮಾಂಡ್, ಲೆಫ್ಟ್ ಟು ಹೈಕಮಾಂಡ್. BJP ಅವ್ರನ್ನು ಕೂಡ ಗಾಳಾಗ್ತಿದ್ದಾರೆ, ಖರೀದಿಗೆ ಅವೆಲ್ಲ ರೆಡಿ ಆಗಿದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳ್ತಾ ಇದ್ದಾರೆ. ಅವರೇ BJP ಅವರು ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾರೆ? CT ಅವ್ರ ಮನೆಗೆ ಅವ್ರ ತಟ್ಟೆಗೆ ಯಜ್ಞ ಬಿದ್ದತ್ತಪ್ಪ, ನಮ್ಮ ನೊಣ ಹುಡುಕಕ್ಕೆ ಬರ್ತಾರೆ. ಏನೂ ಇಲ್ಲ, ನಮ್ದ್ರಾಗ ಏನಿಲ್ಲ, ಎಲ್ಲರೂ ಒಗ್ಗಟ್ಟಿನಾಗ ಅದಾವಿ, ರಾಜಿ ಸೂತ್ರದಾಗ ಆಗ್ತವೆ, ಏನು ಪ್ರಾಬ್ಲಮ್ ಇಲ್ಲ. ಸರ್, ಅದೊಂದು ಈಗ ಮೆಕ್ಕೆಜೋಳ ಸಲುವಾಗಿ ನಾಳೆ BJP ರಾಜ್ಯಾಧ್ಯಕ್ಷರು ದಾವಣಗೆರೆಗೆಲ್ಲ ದೊಡ್ಡ ಪ್ರತಿಭಟನೆ ಮಾಡ್ತಾವ್ರೆ. ಖರೀದಿ ಕೇಂದ್ರ ಶುರು ಮಾಡಬೇಕು. ಕೇಂದ್ರ ಸರ್ಕಾರ ಆಲ್ರೆಡಿ ದುಡ್ಡು ಕೊಟ್ಬಿಟ್ಟದಂತ, ನೀವು ಕೇಂದ್ರನ ಶುರು ಮಾಡ್ತಾ ಇಲ್ಲ ಅಂತ. ಇಲ್ಲಪ್ಪ, DC ಅವರು, CM, ನಾವು ಎಲ್ಲ ಮೀಟಿಂಗ್ ಆಯ್ತು ಮೊನ್ನೆ, ಕ್ಲಿಯರ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಏನಾಯ್ತೋ ಅದ್ರ ಬಗ್ಗೆ ಕುಲಂಕುಷವಾಗಿ DC ಅವರು ಎಲ್ಲರೂ ಸೇರಿ ಈಗ ಖರೀದಿ ಕೇಂದ್ರನ ಸ್ಟಾರ್ಟ್ ಮಾಡ್ತೀವಿ, ಖರೀದಿಗೂ ಪ್ರಾರಂಭ ಮಾಡ್ತೀವಿ. ಆರಾಮಿದ್ದಾರೆ, ಎಲ್ಲರೂ ಭಾಳ ಉತ್ತಮವಾಗಿದ್ದಾರೆ. ಈ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಡಿಸ್ಚಾರ್ಜು ಆಗ್ತಾರೆ. ಒಳ್ಳೆ ರೀತಿಯಿಂದ ರೆಸ್ಪಾಂಡು ಮಾಡ್ತಾಯಿದ್ದಾರೆ. ಯಾವುದು ಆತಂಕ ಬೇಡ, ಯಾವುದು ಏನು ಅನಾಹುತ ಆಗಲಿ, ಯಾವುದು ಆತಂಕ ಏನಾಗಿಲ್ಲ, ಆರಾಮಿದ್ದಾರೆ. ದಾವಣಗೆರೆಗೆ ಈ ವಾರದಲ್ಲೇ ಮುಂದಿನ ವಾರದಲ್ಲಿ ಕರ್ಕೊಂಬರ್ತೀವಿ. ಪೂಜೆ ಎಲ್ಲ ಮಾಡ್ತಾರೆ. ಅಭಿಮಾನಿಗಳು ಸಾಕಷ್ಟು ಜನ ಸಾಕಷ್ಟು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿದ್ದಾರೆ. ದೇವರ ಆಶೀರ್ವಾದದಿಂದ, ಜನಗಳ ಒಂದು ಆಶೀರ್ವಾದದಿಂದ, ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಸಂಪೂರ್ಣವಾಗಿ ಆರೋಗ್ಯವಾಗಿ ಗುಣಮುಖರಾಗಿ ಮನೆಗೆ ನಿಂತಿರು.